ಅಂಗಡಿಯಿಂದ ಮುಂದೆ ಬಂದು ಫುಟ್ಪಾತ್ ಮೇಲೂ ನೀವು ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ರೆ ದಯವಿಟ್ಟು ನೀವು ಅದನ್ನ ತಕೊಂಡು ಜನ ಓಡಾಡೋದಕ್ಕೆ ಬಿಡಿ. ಇದು ಸಾರ್ವಜನಿಕರ ಮೂಲಭೂತ ಹಕ್ಕು. ಫುಟ್ಪಾತ್ ಯಾವಾಗಿಂದ ಫಂಡಮೆಂಟಲ್ ರೈಟ್ಸ್ ಆಯ್ತು? ಫುಟ್ಪಾತ್ ಇರೋದು ಟ್ರಾಫಿಕ್ ಜಾಸ್ತಿ ಆದ್ರೆ ಬೈಕ್ನು ಸಹ ಅಲ್ಲಿ ಹತ್ತಿಸ್ಕೊಂಡು ಹೋಗೋದಕ್ಕೆ, ಇಫ್ ಪಾಸಿಬಲ್ ಫುಟ್ಪಾತ್ ಅಗ್ಲ ಇದ್ರೆ ಕಾರು ಸಹ ಹತ್ತಿಸ್ತಿದ್ರೋ ಏನೋ. ಬಟ್ ಫುಟ್ಪಾತ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಡಿಕ್ಲೇರ್ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂದು ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಮನಿಯಾರ್ ಇಲಿಯಾಸ್ ವರ್ಸಸ್ ಪಿ ಅಯ್ಯಪ್ಪನ ಕೇಸಲ್ಲಿ ಫುಟ್ಪಾತ್ ಮೇಲೆ ನಡೆಯೋದು ಒಂದು ಫಂಡಮೆಂಟಲ್ ರೈಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿದೆ ಅಂಡರ್ ಆರ್ಟಿಕಲ್ 19(1)D ಆಫ್ ಕಾನ್ಸ್ಟಿಟ್ಯೂಷನ್. ಇದೊಂದು ಮೂಲಭೂತ ಹಕ್ಕು. ಫುಟ್ಪಾತ್ಗೆ ಅರ್ಥನೇ ಜನರು ನಡ್ಕೊಂಡು ಸಹ ಹೋಗಬಹುದು, ಎಲ್ಲರ ಹತ್ರ ಗಾಡಿ ಇರೋದಿಲ್ಲ, ನಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಈ ಕಂಡೀಷನ್ಸ್ ಅಲ್ಲಿ ಫುಟ್ಪಾತ್ ಗೆನೆ ಆಕ್ಸೆಸ್ ಇಲ್ಲ, ಯಾಕಂದ್ರೆ ನೀವು ಚಿಕ್ಕ ಪುಟ್ಟ ಅಂಗಡಿಗಳನ್ನ ಹಾಕೊಂಡಿದ್ದೀರಿ ಅಥವಾ ಟ್ರಾಫಿಕ್ ಜಾಸ್ತಿ ಅಂತ ಬೈಕ್ ಎಲ್ಲ ಅದ್ರ ಮೇಲೆ ಹೋಗ್ತಿದೆ ಅಂತಂದ್ರೆ ಜನರು ರೋಡ್ ಮೇಲೆ ನಡಿಬೇಕಾಗತ್ತೆ. ಅಂಡ್ ನೀವು ರೋಡ್ ಮೇಲೆ ನಡೆಯುವಾಗ ನಿಮಗೆ ಪ್ರಾಣಾಪಾಯ ತಪ್ಪಿದ್ದಲ್ಲ. ಬಿಕಾಸ್ ಇವತ್ತಿನ ಡೇಟ್ ಅಲ್ಲಿ ಸೇಫ್ ಆಗಿ ಮನೆಗೆ ವಾಪಸ್ ಬರೋದೇನೆ ಒಂದು ದೊಡ್ಡ ಸಾಧನೆ ಆಗಿರುವಂತ ಟೈಮ್. ಸೊ ಹಾಗಿದ್ದಾಗ ನಮಗೆ ಫುಟ್ಪಾತ್ ನ ಆಕ್ಸೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಇದನ್ನ ರೆಕಗ್ನೈಸ್ ಮಾಡ್ತಾ ಫುಟ್ಪಾತ್ ಮೇಲೆ ನಡೆಯೋದು ಒಂದು ಫಂಡಮೆಂಟಲ್ ರೈಟ್ ಅಂತ ಹೇಳಿದೆ. ಅಂಡ್ ಇದೇ ರೀತಿ ಇನ್ನಷ್ಟು ಯಾವ್ದೆಲ್ಲ ರೈಟ್ಸ್ ಅನ್ನ ನಾವು ಫಂಡಮೆಂಟಲ್ ರೈಟ್ ಅಂತ ಮಾಡಬೇಕು ಅನ್ನೋದು ನಿಮ್ಮ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ಇದೇ ರೀತಿ ಇನ್ನಷ್ಟು ಲೀಗಲ್ ರೈಟ್ಸ್ ಅನ್ನ ತಿಳ್ಕೊಳ್ಳೋದಕ್ಕೆ ನೀವು ನಮ್ಮ ಬುಕ್ ಅನ್ನ ಓದಬಹುದು.